ಇರೋ ಫೋನ್ ಬದೈತಾ? ಹಲೋ ಸರ್, ನಿಮ್ಮ ಅಮ್ಮಂಗೆ ಆಪರೇಷನ್ ಮಾಡಬೇಕಂತೆ. ಹೌದಾ? ಅಮೌಂಟ್ ಕಟ್ಟಿ. ಸರಿ ಮೇಡಮ್, ಆಯಿತು. ಯಾರ್ದು ಮಗ ಫೋನ್ ಅದು? ಹಾಸ್ಪಿಟ್ಲಿಂದ ಮಗ, ನಮ್ಮ ಅಮ್ಮಂಗೆ ಆಪ್ರೇಷನ್ ಮಾಡ್ಬೇಕಂತೆ ಹಾಸ್ಪಿಟ್ಲಿಗೆ ಸೇರಿಸಿದ್ದೀನಿ. ಅದಕ್ಕೆ ಆಪ್ರೇಷನ್ ಮಾಡೋಕ್ಕೆ ದುಡ್ಡು ಕೇಳ್ತಿದ್ದಾರೆ. ಸ್ವಲ್ಪ ಅಮೌಂಟ್ ಇದ್ರೆ ಕೊಡು. ನನ್ನ ಹತ್ರ ಇಲ್ಲ ಮಗ, ಸಂಜಯ್ ಹತ್ರ ಅಮೌಂಟ್ ಆಗಿರಬೇಕು. ಅವನ ಹತ್ರ ಕೇಳು ಮಗ, ನಿನ್ನೆ 1ನೇ ತಾರೀಕು. ಫೋನ್ ಮಾಡೋ ಮಗ, ಎಲ್ಲಿದ್ದೇನು? ಎಲ್ಲಿದೆ ಮಗ ನೀನು? ಸ್ಟ್ಯಾಂಡಲ್ಲ ಅವನಿ ಮಗ, ಇಲ್ಲಿ ಬತ್ತವನಿ, ಅಲ್ಲೇ ಇರು ಮಗ. ಸ್ಟ್ಯಾಂಡಲ್ಲಿ ಇದೆ ಅಂತ, ಬಾ ಮಗ ಹೋಗುವ. ಏನ್ ಮಗ ಫೋನ್ ಮಾಡಿದೆಯಲ್ಲ? ನಮ್ಮ ಅಮ್ಮಂಗೆ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಸೇರಿಸಿದ್ದೀನಿ. ಹೆಂಗಿದ್ರು ಸ್ಯಾಲ್ರಿ ಆಗೈತಲ್ಲ ನಿನ್ನೆ 1ನೇ ತಾರೀಕು. ಸ್ವಲ್ಪ ಅಮೌಂಟ್ ಇದ್ರೆ ಕೊಡು ಮಗ, ಹಾಸ್ಪಿಟ್ಲಿಗೆ ಕಟ್ಟಬೇಕು. ನೆನ್ನೆನೆ ಫೋನ್ ಮಾಡೋಕ್ಕಿಲ್ಲ ಮಗ, ನೆನ್ನೆನೆ ಲೋನ್ ಕಟ್ಬಿಟ್ಟೆ. ಸರಿ ಮಗ, ಆಯಿತು. ಕೊಡಕಿಲ್ಲ ಮಗ, ನಿನ್ನೆ ತಾನೇ ಸ್ಯಾಲ್ರಿ ಆಗಿತ್ತಲ್ಲ. ಯಾಕೆ ಸುಳ್ಳು ಹೇಳ್ದೆ ಮಗ? ಅವನು ಕಷ್ಟದಲ್ಲಿದ್ದ ಮಗ. ಯಾವ ನಂಬಿಕೆ ಮೇಲೆ ಮಗ ಅವನಿಗೆ ದುಡ್ಡು ಕೊಡೋದು? ಬರೀ ಸುಳ್ಳೆ ಹೇಳ್ತಾನೆ ಅವನು. ಅವ್ರ ಅಮ್ಮನಿಗೆ ಹುಷಾರಿಲ್ಲ ಅಂತ ಮಗ, ಕೊಡಕ್ಕಿಲ್ಲ ಮಗ. ಹೋಗ್ಲಿ ಬಿಡಲ್ಲ. ದರ್ಶಗಾರು ಫೋನ್ ಮಾಡ್ದ, ಅವನಾದರೂ ಕೊಡ್ತಾನ ನೋಡೋದು. ಹಲೋ, ಎಲ್ಲಿದೆಯಾ ದರ್ಶು? ಹೊಲ್ದ ಹತ್ರ ಇದೀನಿ ಮಗ. ಹೊಲ್ದ ಹತ್ರ ಇದೆಯಾ? ಅಲ್ಲೇ ಬಂದೇ ಇರು. ಮಗ, ನಮ್ಮ ಅಮ್ಮನ ಹಾಸ್ಪಿಟ್ಲಿಗೆ ಸೇರಿಸಿದ್ದೀನಿ, ಆಪ್ರೇಷನ್ ಮಾಡಿಸ್ಬೇಕಂತೆ. ಅದಕ್ಕೆ ಅಮೌಂಟ್ ಬೇಕಾಗಿತ್ತು, ಅದಕ್ಕೆ ಫೋನ್ ಮಾಡಿದೆ. ಅಮ್ಮನ್ನ ಆಸ್ಪತ್ರೆಗೆ ಸೇರಿಸಿದ್ಯಾ? ತಗೋ, ನನ್ನ ಹತ್ರ ಸ್ವಲ್ಪ ದುಡ್ಡೈತೆ. ಸರಿ, ಆಪ್ರೇಷನ್ ಮಾಡಿಸು, ಮಿಕ್ಕುದ್ದ ನಾನು ಕಳಿಸ್ತೀನಿ. ಸರಿ ಮಗ, ಆಯಿತು. ಇದು ರೈತರ ಮಕ್ಕಳು ನಿಯತ್ತು ಅಂದರೆ ರೈತರಿಗೆ ಗೌರವ ಕೊಡಿ, ಕಂಪ್ನಿಗೆ ಹೋಗೋದಲ್ಲ.